ಬೆಳಗಾವಿಯ ಗಾಂಧಿ ಭವನದಲ್ಲಿ ಆಗಸ್ಟ್ 31ರಂದು 19 ವರ್ಷದ ಕೆಳವಯಸ್ಸಿನ ಮಕ್ಕಳ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯನ್ನು MGAVM ಸಂಸ್ಥೆಯ ವತಿಯಿಂದ ಹಾಗೂ ಬೆಳಗಾವಿ ಜಿಲ್ಲಾ ಕ್ರೀಡಾ ಕರಾಟೆ ಅಸೋಸಿಯೇಷನ್ ಸಹಕಾರದಲ್ಲಿ ಹಾಗೂ DDPU ಮಾರ್ಗದರ್ಶನದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯು ದೀಪ ಜ್ಯೋತಿ ಬೆಳಗಿಸಿ ಮಾಡಲಾಯಿತು. ಜೊತೆಗೆ ಗಣ್ಯ ಉಪಸ್ಥಿತರನ್ನು ಸನ್ಮಾನಿಸಲಾಯಿತು. ಈ ವೇಳೆ MGAVM ಕಾಲೇಜಿನ ಪ್ರಾಧ್ಯಾಪಕರಾದ BI ನೆಗ್ನಿಹಾಳ್ ಅವರು ಮಾತನಾಡಿ, ಕರ್ನಾಟಕ ಪದವಿ ಪೂರ್ವ ವಿಶ್ವವಿದ್ಯಾನಿಲಯದಿಂದ DDPU ಅವರ ವತಿಯಿಂದ ಕರಾಟೆ ಹಾಗೂ ಬಾಸ್ಕೆಟ್ಬಾಲ್ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಕರಾಟೆ ಸ್ಪರ್ಧೆಯು ಗಾಂಧಿ ಭವನದಲ್ಲಿ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಾಸ್ಕೆಟ್ಬಾಲ್ ಅನ್ನು ಆಯೋಜಿಸಲಾಗಿದೆ. 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾನು ಪ್ರಿನ್ಸಿಪಲ್ MGV ಕಾಲೇಜು ಪ್ರಿನ್ಸಿಪಲ್ ಮಾತಾಡೋದು. ಇವರು ಸಂಜಯ್ ಗೋಡಾವತ್ನಿಂದ ದಾಮೋದರ್ ರೆಡ್ಡಿ ಅಂತ ಸೆಂಟ್ರ್ ಹೆಡ್ಡು. ಕರ್ನಾಟಕ PU ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೆ ಬಾಸ್ಕೆಟ್ಬಾಲು, ಕರಾಟೆ, ಸಿಬ್ಲಮ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ನಾವು ಸಂತೋಷದಿಂದ ಈ ನಮ್ಮ ಗಾಂಧಿ ಭವನದಲ್ಲಿ ಕರಾಟೆ ನಡೀತಾ ಇದೆ. ಆಮೇಲೆ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ದಲ್ಲಿ ಬಾಸ್ಕೆಟ್ಬಾಲ್ ನಡೀತಾ ಇದೆ. ನಾವು ಭಾಳ ಚೆನ್ನಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ MGV ಕಾಲೇಜ್ ಆ್ಯಂಡ್ ಸಂಜಯ್ ಗೋಡಾವತ್, we are very proud to conduct these two sports. More than 150 participants have taken place, participated in karate. Near about 7 to 10 teams have taken part in basketball. ನಾವು ಹಾಗೂ ದಾಮೋದರ್ ರೆಡ್ಡಿ ಅವರು ಜೊತೆಯಾಗಿ ಇದನ್ನು ಮಾಡ್ತಾಯಿದ್ದೀವಿ. ನಾವು ಭಾಳ ಖುಷಿ ಆಗ್ತದೆ. ವಿ ಫೀಲ್ ವೆರಿ ಹ್ಯಾಪಿ. ವಿ ಆರ್ ಟೇಕಿಂಗ್ ದಿ ಟೆಕ್ನಿಕ್ ಹೆಲ್ಪ್ ಫ್ರಮ್ ಶ್ರೀ ಜಿತೇಂದ್ರ ಆ್ಯಂಡ್ ಹಿಸ್ ಬ್ರದರ್ ಗಜೇಂದ್ರ. ಏನು ರೀ ನಾನು ಪ್ರಿನ್ಸಿಪಲ್ ನೆಗಿನಾಳ್ ಅಂತ, BI ನೆಗಿನಾಳ್. ಓಕೆ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ವಿಭಾಗದ ವತಿಯಿಂದ 19 ವರ್ಷಕ್ಕಿಂತ ಕೆಳ ವಯಸ್ಸಿನವರಿಗೆ ಕರಾಟೆ ಸ್ಪರ್ಧೆಯು ಆಯೋಜಿಸಲಾಗಿದೆ. MGAVM ಮತ್ತು ಸಂಜಯ್ ಗೋಡಾವತ್ ಅವರ ವತಿಯಿಂದ ಈ ಸ್ಪರ್ಧೆಯನ್ನು ನಡೆಸಲಾಯಿತು. ಟೆಕ್ನಿಕಲ್ ಸಪೋರ್ಟ್ ಬೆಳಗಾವಿಯ ಜಿಲ್ಲಾ ಮಟ್ಟದ ಕ್ರೀಡಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ದೊರಕಿತು ಎಂದು ಬೆಳಗಾವಿ ಜಿಲ್ಲಾ ಕರಾಟೆ ಸಂಘದ ಸಚಿವ ಜಿತೇಂದ್ರ ಕಾಕ್ತಿಕರ್ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಅಂಡರ್ 19 ಇಯರ್ಸ್ ಕರಾಟೆ ಸ್ಪರ್ಧೆ ಗಾಂಧಿ ಭವನ್ ಕಾಲೇಜ್ ರೋಡಲ್ಲಿ ನಡೀತಾ ಇದೆ. ಈ ಸ್ಪರ್ಧೆಯನ್ನು ಮಹಾತ್ಮ ಗಾಂಧಿ MGVM ಆ್ಯಂಡ್ ಸಂಜಯ್ ಗೋಡಾವತ್ ಅವರ ನೇತೃತ್ವದಲ್ಲಿ ಈ ಸ್ಪರ್ಧೆ ನಡೀತಾ ಇದೆ. ಟೆಕ್ನಿಕಲ್ ಸಪೋರ್ಟ್ ಆಗಿ ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ತಾಂತ್ರಿಕ ನಾವು ಹೆಲ್ಪ್ ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿ ಈ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಗೆದ್ದಂಥ ಪ್ರಥಮ ಸ್ಥಾನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯು ಈ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಆಗ್ತಾ ಇದ್ದಾರೆ. ಹಾಗೆ ನಾನು ಈ ಹೋಸ್ಟ್ ಕಾಲೇಜ ನೆಗಿನಾಳ್ ಸರ್ ಪ್ರಾಚಾರ್ಯರು, ರೆಡ್ಡಿ ಸರರು, ಮ್ಯಾನೇಜ್ಮೆಂಟ್ ಆಫ್ ಸಂಜಯ್ ಗೋಡಾವತ್ ಇವರು ಒಂದು ಒಳ್ಳೆಯ ಅರೇಂಜ್ಮೆಂಟ್ ನಮ್ಮ ಬೆಳಗಾವಿ ಜಿಲ್ಲೆಗೆ ಈ ಸ್ಪರ್ಧೆಗೆ ಮಾಡಿ ನಮ್ಮ ಕ್ರೀಡೆಯನ್ನು ಬೆಳೆಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆ ಕರಾಟೆ ಸಂಘಟನೆಯ ಕಾರ್ಯದರ್ಶಿಯಾಗಿ ಜಿತೇಂದ್ರ ಕಾಕ್ತಿಕರ್ ಅಂತ ನಾನು ಮಾತಾಡೋದು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷ ಗಜೇಂದ್ರ ಕಾಕ್ತಿಕರ್, ಈಗ ಯುವಕ ಯುವತಿಯರ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯು ಏರ್ಪಟ್ಟಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುತ್ತಿದೆ. MGAVM ಕಾಲೇಜ್ ಹಾಗೂ ಸಂಜಯ್ ಗೋಡಾವತ್ ಕಾಲೇಜ್ ವತಿಯಿಂದ ಸ್ಪರ್ಧೆಯನ್ನು ಉತ್ತಮ ರೀತಿಯಿಂದ ಆಯೋಜಿಸಲಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆಯ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಗಜೇಂದ್ರ ಕಾಕ್ತಿಕರ್. ಈ ದಿನ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಗೆ ರಾಜ್ಯ ಮಟ್ಟ ಕರಾಟೆ ಸ್ಪರ್ಧೆಗಾಗಿ ಆಯ್ಕೆ ಮಾಡುವ ಸಂಬಂಧವಾಗಿ ನಾವು ಜಿಲ್ಲಾ ಸ್ತರೀಯ
ಕರಾಟೆ ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇವತ್ತು ಸ್ಪಾನ್ಸರ್ಡ್ ಆಗಿ ನಮಗೆ ಈ ಸಂಜಯ್ ಗುಡಾವತ್ ಸ್ಕೂಲ್ ಆಗಲಿ, ಮಹಾತ್ಮ ಗಾಂಧಿ ಕಾಲೇಜ್ ಆಗಲಿ, ಇವರೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಈ ಕರಾಟೆ ಕಲೆಯನ್ನು ಮುಂದೆ ಹಾಕಲಿಕ್ಕೆ ಭಾಳ ಅತ್ಯುತ್ತಮ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಕರಾಟೆ ಕಲೆಯನ್ನು ಮುಂದೆ ಇದೇ ಟೈಪ್ ಮಾಡ್ಕೊತ ಹೋದರೆ ನಮ್ಮ ಈ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಕರಾಟೆ ಸ್ಪರ್ಧೆಯಲ್ಲಿ ಮುಂದೆ ಹೋಗಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟಕ್ಕೆ ಮುಂದೆ ಹೋಗ್ತಾರೆ. ನಮಗೆ ಇಲ್ಲಿ ಈ ಕರಾಟೆ ಕಾಂಪಿಟೇಷನ್ ಕಂಡಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಟು ನಾವು ಅಷ್ಟು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಎಲ್ಲ ನಿರ್ಣಾಯಕರಿಗೆ ಹೇಳಿ ಕರೆಕ್ಟಾಗಿ ರಿಸಲ್ಟ್ ಕೊಟ್ಟು ಮಕ್ಕಳಿಗೆ ರಾಜ್ಯ ಮಟ್ಟ ಸ್ಪರ್ಧೆಗಾಗಿ ಆಯ್ಕೆ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಗಜೇಂದ್ರ ಬಿ ಕಾಕ್ತಿಕರ್. ಈ ಸಂದರ್ಭದಲ್ಲಿ ಸ್ಪರ್ಧಿಗಳು, ಕೋಚ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ್ ಶಿಂದೆ, KMM ಕನ್ನಡ, ಬೆಳಗಾವಿ. ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ #ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ. ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ. ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು. ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನ ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ. ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು. ನ್ಯಾಯವನ್ನ ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ, ಬೆಳಗಾವಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋಕೆ #ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ.